ಈಗ ನಾನೇ ಅದ್ರ ಬಗ್ಗೆ ಬ್ರೀಫ್ ಮಾಡ್ಬಿಡ್ತೀನಿ. 18ನೇ ಲೋಕಸಭೆಯ ಮೊದಲನೇ ಒಂದು ಬಜೆಟ್ 24-25ನೇ ಸಾಲಿನ ಬಜೆಟ್ ಅನ್ನ ವಿತ್ತ ಸಚಿವರು ಇವತ್ತು ಮಂಡಿಸಿದ್ದಾರೆ. ಕನಿಷ್ಠ ಪಕ್ಷ ಕರ್ನಾಟಕ ಅಂತಾನು ಹೇಳಲಿಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಯಸಿಲ್ಲ. ಯಾಕಂತ ಹೇಳಿದ್ರೆ ಈ ಬಜೆಟ್ ನಮ್ಮ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಆಂಧ್ರ ಮತ್ತೆ ಬಿಹಾರ್ ಬಜೆಟ್ ಆಗ್ತಿದೆ. ಯಾಕಂತ ಹೇಳಿದ್ರೆ ಆಂಧ್ರದಕ್ಕೆ ಸುಮಾರು 15,000 ಕೋಟಿಯನ್ನ ಕೊಟ್ಟಿದ್ದಾರೆ ಆಂಧ್ರ ಕ್ಯಾಪಿಟಲ್ ಸಿಟಿಗೋಸ್ಕರ. ಇನ್ನ ಬಿಹಾರ್ಗೆ 26,000 ಕೋಟಿ ತನಕ ಬಿಹಾರ್ ಕೊಟ್ಟಿದ್ದಾರೆ. ಆದ್ರೆ ನಮ್ ಕರ್ನಾಟಕಕ್ಕೆ ನೆರೆ ಪರಿಹಾರಕ್ಕಾಗಿರ್ಬೋದು, ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರಕ್ಕಾಗಿರ್ಬೋದು ₹1 ಸಹ ಕೊಡದೇ ಇರುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 17+2 ಜನ ಏನು ಲೋಕಸಭೆಗೆ NDA ಮೈತ್ರಿಕೂಟದಲ್ಲಿದ್ದಾರೆ. ಖಂಡಿತವಾಗಿ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ ನಾನು ಈ ಮಾಧ್ಯಮ ಮುಖಾಂತರ ಕೇಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ 19 ಜನ ಸಂಸದರು ಇಟ್ಕೊಂಡು 5 ಜನ ವಿತ್ತ ಸಚಿವರು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿದ್ದಾರೆ. ಅವರು ಸಹ ನಮ್ಮ ರಾಜ್ಯದವರು ಸರಿ 5 ಜನ ಕೇಂದ್ರ ಸಚಿವರು ಏನ್ ಮಾಡಿದ್ದಾರೆ ಅನ್ನೋದು ನಾನು ಇವತ್ತು ಮಾಧ್ಯಮ ಮುಖಾಂತರ ಕೇಳ್ಬೇಕು. ಯಾಕಂತ ಹೇಳಿದ್ರೆ ಜನರ ಬೆಟ್ಟದಷ್ಟು ನಿರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗಿತ್ತು. ಖಂಡಿತವಾಗಿ ಕನಿಷ್ಠ ಪಕ್ಷ ಒಂದೇ ಒಂದು ಯೋಜನೆ, ಗುರುತರಾದ ಯೋಜನೆಯನ್ನ ಈ ಬಾರಿ ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿಲ್ಲ. ಜೊತೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಂಸದರ ಸಭೆಯನ್ನ ಏನು ದೆಹಲಿಯಲ್ಲಿ ಒಂದು ಲೀಲಾ ಪ್ಯಾಲೇಸ್ ನಲ್ಲಿ ಕರೆದು ಅವತ್ತು ನಾವೆಲ್ಲ ಮನವಿ ಮಾಡಿದ್ರು, ಪಕ್ಷಾತೀತವಾಗಿ ಮುಂಚೆ ಚುನಾವಣೆ ಮುಗಿದಿದೆ, ನಾವು ಪಕ್ಷಾತೀತವಾಗಿ ಹೋಗೋಣ ಅಂತ. ರಾಜ್ಯದಲ್ಲಿ ಎಷ್ಟು ಬಾಕಿ ಇರುವಂತಹ ಯೋಜನೆಗಳ ಬಗ್ಗೆ ಸವಿರವಾಗಿ ವಿತ್ತ ಸಚಿವರಿಗೆ ವಿವರಿಸಿದ್ರು. ಅದನ್ನು ಸಹ ಮನದಂಡೆ ಅವತ್ತು ಅಷ್ಟು ಮನದಂಡು ಸಹ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯನ ಗುರ್ಚುವಂತ ಕೆಲಸವನ್ನ ವಿಫಲ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ. ನೀರಸ ಬಜೆಟ್ ಏನಂತ ಹೇಳಿದ್ರೆ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರುವಂತಹ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ನಾವೆಲ್ಲ ಇದಕ್ಕೆ ರಾಜ್ಯ ಜನತೆ ಇದಕ್ಕೆ ಖಂಡಿತವಾಗಿಯೂ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮುಂದಿನ ತಕ್ಕ ಪಾಠವನ್ನ ಕೇಂದ್ರ ಸರ್ಕಾರಕ್ಕೆ ಕಲಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಮೈತ್ರಿಕೂಟ ಅಂತ ಹೇಳ್ಕೊಂಡು ಇದೇ ಮೈತ್ರಿಕೂಟ ಏನು ಆಂಧ್ರ ಸರ್ಕಾರದಲ್ಲಿ ಇತ್ತು, ಆಂಧ್ರ ಸರ್ಕಾರಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ. ಬಿಹಾರ ರಾಜ್ಯದಲ್ಲಿ ಮೈತ್ರಿಕೂಟಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅದು ನಮ್ಮ ಮೈತ್ರಿಕೂಟ ಏನು JDS ಅವರು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ, ಏನ್ ಮಾಡಿದ್ರು ಇವತ್ತು? ಅವ್ರ ಸಚಿವರು ತಗೊಳ್ಳಿಕ್ಕಷ್ಟೇ ಅವ್ರು ಸಫಲರಾದ್ರು, ಅವರು ಯಶಸ್ವಿ ಆಗಿದ್ ಬಿಟ್ರೆ ರಾಜ್ಯಕ್ಕೆ ಏನ್ ತಂದು ಕೊಟ್ಟು? ನಾನು ಇದನ್ನ ಮಾಧ್ಯಮ ಮುಖಾಂತರ ನಾನು ಕೇಳ್ಬೇಕಾಗ್ತದೆ. ಕೇಳಿದ್ರೆ ಹೊಟ್ಟೆ ಉರಿದಿದೆ. ಇವತ್ತು ಇಷ್ಟು ದಿನ ಮಳೆ ಇಲ್ಲದೆ ಒಂದ್ಸರಿ ವನವಾಸ ಮಾಡಿದ್ರು ಕರ್ನಾಟಕ ರಾಜ್ಯದವರು. ಈಗ ಮಳೆ ಜಾಸ್ತಿಯಾಗಿ ನೆರೆ ಬಂದ್ ಕೂತಿದೆ. ನಮ್ಮ ಕ್ಷೇತ್ರದಲ್ಲೇ NH75 ರಸ್ತೆನೆ ಕೊಚ್ಕೊಂಡು ಹೋಗಿದೆ, ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಅದನ್ನು ಸಹ ಕೇಂದ್ರ ಸರ್ಕಾರ ಸಚಿವರು, ಅಪೋಸಿಷನ್ ಪಾರ್ಟಿ ಲೀಡರ್ ಮೊನ್ನೆ ಬಂದು ನಮ್ಮ ಲೋಕಸಭೆ ಕ್ಷೇತ್ರದಲ್ಲೂ ನೋಡಿದ್ರು. ಏನ್ ಮಾಡಿದ್ರು, ಏನ್ ಪರಿಹಾರ ಕೊಡಿಸಿದ್ರು ಇವರು? ನಾನು ಮಾಧ್ಯಮ ಮುಖಾಂತರ ಕೇಳಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಕರ್ನಾಟಕ ಅಂತ ಒಂದು ಪದವನ್ನು ಸಹ ಇವತ್ತು ಸಂಸತ್ನಲ್ಲಿ ಕೇಂದ್ರ ಸರ್ಕಾರದವರು ಬಜೆಟ್ ನಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಅದರಂತ ಕರ್ನಾಟಕ ರಾಜ್ಯ ಜನತೆಗೆ ಆಗಿರುವಂತಹ ಅವಮಾನ ಇದು. ನಾವೆಲ್ಲರೂ ಖಂಡಿತವಾಗಿಯೂ ವಿರೋಧಿಸ್ತೀವಿ. ಮುಂದಿನ ದಿನಗಳು ಒಂದು ರೂಪುರೇಷೆ ಮಾಡಿ ಅನುದಾನ ತರಲಿಕ್ಕೆ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಡ ಕರ್ನಾಟಕ ಅಂತ ಹೇಳಿದ್ರು. ಓಕೆ.